ಸೊ ಗೆಳೆಯರೆ, ಭಾರತ ಮತ್ತು ಮೊರಾಕ್ ನಡುವೆ ಒಂದು ದೊಡ್ಡ ಒಪ್ಪಂದವಾಗಿದ್ದು, ಈ ಒಪ್ಪಂದವು ಭಾರತದ ಟಾಟಾ ಕಂಪನಿ ಮತ್ತು ಮೊರಾಕೋನ ಸೇನೆಯ ಮಧ್ಯೆ ಆಗಿದೆ. ಈ ಒಪ್ಪಂದಗಳ ಪ್ರಕಾರ ಟಾಟಾ ಮೊರಾಕೋ ಸೇನೆಗೆ ಶಸ್ತ್ರಸಜ್ಜಿತ ವಾಹನಗಳನ್ನು ತಯಾರಿಸಲಿದ್ದು, ಮುಂದಿನ 3 ವರ್ಷಗಳಲ್ಲಿ ವ್ಯಾಪ್ ವಾಹನಗಳನ್ನು ತಯಾರಿಸುವ ಈ ಕಾಂಟ್ರಾಕ್ಟ್ನ ಆರ್ಡರನ್ನು ಭಾರತಕ್ಕೆ ಕೊಡಲಾಗಿದೆ. ಹಾಗೆಯೇ ಇದು ಭಾರತಕ್ಕೆ ಸಿಕ್ಕಿರುವ ಶಸ್ತ್ರಸಜ್ಜಿತ ವಾಹನಗಳ ಅತಿ ದೊಡ್ಡ ಕಾಂಟ್ರಾಕ್ಟ್ ಅಂತ ಹೇಳಲಾಗ್ತಿದೆ. ಸುಮಾರು 150ರ ಸಂಖ್ಯೆಯಲ್ಲಿ ಇದರ ಆರ್ಡರ್ ಅನ್ನ ಕೊಡಲಾಗಿದೆ ಅನ್ನೋದನ್ನ ಹೇಳಲಾಗಿದೆ. ಮೊಟ್ಟ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ, ಮಾಡಲಾಗಿರುವಂತಹ ಈ ಒಪ್ಪಂದದ ಪ್ರಕಾರ 8x8 ಶಸ್ತ್ರಸಜ್ಜಿತವಾದ ವಾಹನಗಳನ್ನ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಮತ್ತು ರಾಯಲ್ ಆರ್ಮ್ಡ್ ಫೋರ್ಸಸ್ ಮೊರಾಕೋದ ಮಧ್ಯೆ ಈ ಕಾಂಟ್ರಾಕ್ಟ್ ಆಗಿದೆ. ಇಂತಹ ಒಪ್ಪಂದದಿಂದ ಭಾರತ ಮತ್ತು ಮೊರಾಕೋ ನಡುವಿನ ಐತಿಹಾಸಿಕ ಸಂಬಂಧಗಳು ಇನ್ನೂ ಹೆಚ್ಚು ಬಲಗೊಳ್ಳಲಿದೆ ಅನ್ನೋದನ್ನ ಮೊರಾಕೋನ ಡಿಫೆನ್ಸ್ ಆರ್ಮಿ ಹೇಳಿದೆ. ಹಾಗೂ ಇದರ ಜೊತೆಗೆ ಎರಡೂ ದೇಶಗಳು ತಮ್ಮ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಲವಾಗಿ ತೊಡಗಿಸಿಕೊಂಡಿದ್ದು, ರಕ್ಷಣಾ ಕ್ಷೇತ್ರದಲ್ಲಿ ಇಂತಹ ಒಪ್ಪಂದಗಳು ಈ ಎರಡು ದೇಶಗಳಿಗೆ ಹೆಚ್ಚು ಪ್ರಯೋಜನವನ್ನು ನೀಡಲಿದೆ ಅಂತ ಹೇಳಿದ್ದಾರೆ. ಮಾಹಿತಿಯ ಪ್ರಕಾರ 36 ತಿಂಗಳ ಈ ಸಂಪೂರ್ಣ ಪ್ರಾಜೆಕ್ಟ್ ಅಲ್ಲಿ 35% ಸ್ವದೇಶಿ ವಸ್ತುಗಳ ಬಳಕೆಯಾಗಲಿದೆ. ಹಾಗೂ ಮುಂದೆ ಇದನ್ನ ಇನ್ನು 50%ಗೆ ಹೆಚ್ಚಿಸಲಾಗುವುದು ಅನ್ನೋ ಮಾಹಿತಿ ಬಂದಿದೆ. ಇದನ್ನು ಹೊರತು ಈ ಪ್ರಾಜೆಕ್ಟ್ನ ಮೂಲಕ 90 ಮಂದಿಗೆ ನೇರ ಉದ್ಯೋಗ ಹಾಗೂ 250 ಮಂದಿಗೆ ಇಂಡೈರೆಕ್ಟ್ ಉದ್ಯೋಗಗಳು ದೊರೆಯಲಿವೆ. ಯಾವ ರೀತಿಯಲ್ಲಿ ಈ ಒಪ್ಪಂದ ಆಗಿದೆ, ಭವಿಷ್ಯದಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಅಥವಾ ನೀವು ಹೀಗೂ ಹೇಳಬಹುದು, ಭಾರತದ ಡಿಫೆನ್ಸ್ ಕಂಪನಿಗಳು ಮತ್ತು ವಿಶ್ವದ ಇತರೆ ದೇಶಗಳ ಮಧ್ಯ ಈ ಪ್ರಕಾರದ ದೊಡ್ಡ ಒಪ್ಪಂದಗಳು ಆಗಬಹುದು ಅಂತ. ಇಂತಹ ಒಪ್ಪಂದಗಳಿಂದ ಭಾರತೀಯ ಡಿಫೆನ್ಸ್ ಕಂಪನಿಗಳಿಗೂ ಕೂಡ ಹೆಚ್ಚಿನ ನೈತಿಕ ಬಲ ಸಿಗಲಿದೆ. ಒಪ್ಪಂದ ಮಾಡಿಕೊಂಡಿರುವ ಈ ಶಸ್ತ್ರಸಜ್ಜಿತ ವಾಹನದ ವಿಶೇಷತೆಗಳ ಬಗ್ಗೆ ಹೇಳುವುದಾದರೆ, ಟಾಟಾವು ಈ ಶಸ್ತ್ರಸಜ್ಜಿತ ವಾಹನವನ್ನು DRDO ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದೆ. ಇದು ಹೈ ಆಲ್ಟಿಟ್ಯೂಡ್ ಪ್ರದೇಶಗಳಲ್ಲಿಯೂ ಸಹ ಯಶಸ್ವಿಯಾಗಿದೆ. ನೆಲ ಮತ್ತು ನೀರು ಎರಡು ಸ್ಥಳಗಳಲ್ಲಿ ಬಹಳ ಸುಲಭವಾಗಿ ಇದನ್ನು ಆಪರೇಟ್ ಮಾಡಬಹುದು. ಇದರೊಂದಿಗೆ ಇದರಲ್ಲಿ ಹೈಡ್ರೋ ನ್ಯೂಮ್ಯಾಟಿಕ್ ಸ್ಟೇಟಸ್ ಮತ್ತು ಸ್ವತಂತ್ರ ಸಸ್ಪೆನ್ಷನ್ ಸಿಗ್ತದೆ. ಈ ಟಾಟಾ ವ್ಯಾಪ್ ಅಲ್ಲಿ 10 ರಿಂದ 12 ಜನರು ಒಟ್ಟಿಗೆ ಪ್ರಯಾಣಿಸಬಹುದು. ಇದನ್ನು ಟೂಹಿ ವಾಹನ, ಪ್ಯಾರಲ್ ಸೇನಾ ವಾಹಕ ಅಥವಾ ಲಾಜಿಸ್ಟಿಕ್ ಕ್ಯಾರಿಯರ್ ಆಗಿ ಬಳಸಬಹುದು. ಈ ಟಾಟಾ ವೆಬ್ನ ವಿಶೇಷತೆ ಏನಂದ್ರೆ, ಇದು ಕೆಸರು ಇರುವ ಪ್ರದೇಶದಲ್ಲಿಯೂ ಕೂಡ ಬಹಳ ಸುಲಭವಾಗಿ ಓಡಬಲ್ಲದು. ಇದಷ್ಟೇ ಅಲ್ಲದೆ ಲ್ಯಾಂಡ್ ಮೈನ್ ಸ್ಫೋಟವನ್ನು ಕೂಡ ಬಹಳ ಸುಲಭವಾಗಿ ತಡೆದುಕೊಳ್ಳಬಲ್ಲದು. ಸೊ ಈ ಒಪ್ಪಂದಕ್ಕೆ ಸಹಿ ಹಾಕಿದ ರೀತಿ ಮುಂದಿನ ದಿನಗಳಲ್ಲಿ ಭಾರತೀಯ ಕಂಪನಿಗಳಿಗೆ ಒಂದು ಹೊಸ ಆಕಾಶವನ್ನ ಸೃಷ್ಟಿಸಲಿದೆ. ಹಾಗೂ ಭಾರತೀಯ ಡಿಫೆನ್ಸ್ ಕಂಪನಿಗಳು ವಿದೇಶಿ ಸೇನೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವ ಈ ರೀತಿ ಅಂದರೆ, ವಿದೇಶಗಳಲ್ಲಿ ಅಂತಹ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ವಿಧಾನದಿಂದ ಒಂದು ವಿಷಯ ಅಂತೂ ಸ್ಪಷ್ಟವಾಗ್ತದೆ, ಮುಂಬರುವ ದಿನಗಳಲ್ಲಿ ಭಾರತದ ರಕ್ಷಣಾ ಉದ್ಯಮವು ಉತ್ತಮ ಯಶಸ್ಸಿನತ್ತ ಇನ್ನಷ್ಟು ವೇಗವಾಗಿ ಚಲಿಸಲಿದೆ ಅನ್ನೋದು. ಸೊ ಗೆಳೆಯರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.